ಇವತ್ತಿನ ವಿಡಿಯೋದಲ್ಲಿ SC/ST ಸ್ಟೂಡೆಂಟ್ಸ್ಗೆ ಯಾವ ತರ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಗೂಗಲ್ಗೆ ಹೋಗಿ ನಿಮ್ಮ ಗೂಗಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿ ಅಥವಾ ನಿಮ್ಮ ಕ್ರೋಮಲ್ಲಿ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ನಮ್ಗೆ ಏನ್ ಕಾಣಿಸ್ತಾ ಇದೆ https:/swd.karnataka.government.in ಈ ಒಂದು ವೆಬ್ಸೈಟ್ ಅಲ್ಲಿ ನಾವು ಹೋಗಿ ಅಪ್ಲಿಕೇಶನ್ ಹಾಕ್ತಾ ಇರೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕೆಳಗಡೆ ನೋಡ್ಬೋದು, ಇಲ್ಲಿ ಹಾಸ್ಟೆಲ್ ಬಯೋಮೆಟ್ರಿಕ್, ನೆಕ್ಸ್ಟ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೆಲ್ಲ ಇದೆ. ನೆಕ್ಸ್ಟ್ ಪ್ರೈಸ್ ಮನಿ ಅಂತ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನಾವು ನೋಡ್ಬೋದು ಸ್ಟೈಪಂಡ್ ಗ್ರಾಜುಯೇಟ್ಸ್, ಹಾಸ್ಟೆಲ್ ಅಡ್ಮಿಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇದರಲ್ಲಿ ನಾವು ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಮತ್ತೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಹಾಕೋದಕ್ಕೂ ಮುಂಚೆ ನಾವು ನೋಡ್ಬೋದು ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಪ್ರೀ ಮೆಟ್ರಿಕ್ ಅಂದ್ರೆ 10th ಒಳಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಈ ಮಂತ್ 30 ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕ್ ಅಂದ್ರೆ 10th ಆಫ್ಟರ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ 31st ನೆಕ್ಸ್ಟ್ ಮಂತ್ 7th ಏನಿದೆ ಓಪನ್ ಇದೆ ಅಪ್ಲಿಕೇಶನ್ ಹಾಕೋದು. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಬಂದ್ಬಿಟ್ಟು ಕ್ಲೋಸ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೀ ಮೆಟ್ರಿಕ್ ಇವರಿಗೂ ಸಹ ನೆಕ್ಸ್ಟ್ ಮಂತ್ ಈ ಮಂತ್ 6 ವರೆಗೂ ಸಹ ಓಪನ್ ಇದೆ. ನಾವು ಇವಾಗ ಅಪ್ಲೈ ಮಾಡ್ತಾ ಇರೋದು ಪೋಸ್ಟ್ ಮೆಟ್ರಿಕ್ ಅಂದ್ರೆ 10th ಆದ್ಮೇಲೆ ಅಪ್ಲೈ ಮಾಡ್ತಾ 10th ಆಗಿರೋ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡ್ತಾ ಇರೋದು. ಸೊ ಓಪನ್ ಇದೆ. ಇದು ಯಾವ ತರ, ಇದಕ್ಕೆ ಏನೇನೆಲ್ಲ ಇನ್ಫಾರ್ಮೇಶನ್ಸ್ ರಿಕ್ವೈರ್ಡ್ ಇದೆ ಅಂತಂದ್ರೆ ಏನೇನೆಲ್ಲ ಬೇಕಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಸ್ಟೂಡೆಂಟ್ಸ್ SSP ID ಬೇಕು. ನೆಕ್ಸ್ಟ್ USN ಅಥವಾ ರಿಜಿಸ್ಟರ್ ನಂಬರ್, ನಿಮ್ದು ರಿಜಿಸ್ಟರ್ ನಂಬರ್ ಬೇಕು. ನೆಕ್ಸ್ಟ್ ಇನ್ಕಮ್ RD ನಂಬರು, ನೆಕ್ಸ್ಟ್ ಕ್ಯಾಸ್ಟ್ RD ನಂಬರು, ಮೊಬೈಲ್, ನೆಕ್ಸ್ಟ್ ನಿಮ್ದೊಂದು ಕಾಂಟ್ಯಾಕ್ಟ್ ಅಡ್ರೆಸ್. ಇಷ್ಟು 6 ಇನ್ಫಾರ್ಮೇಶನ್, ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಯಾವ ತರ ಲಾಗಿನ್ ಆಗೋದು ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಲಾಗಿನ್ ಅಂತ ಇದೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ. ಆಲ್ರೆಡಿ ನಿಮ್ದು ID ಇತ್ತು ಅಂತಂದ್ರೆ ಓಕೆ, ಅದರ್ವೈಸ್ ನೀವೇನ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ನೇಮ್ ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ದು ಒಂದು ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ.